Hallelujah. Hallelujah. So when he was there on the upper room, ಆತನು ಆ ಮೇಲಿನ ಕೋಣೆಯಲ್ಲಿರುವಾಗ, when all his disciples were there, ತನ್ನ ಎಲ್ಲಾ ಶಿಷ್ಯರ ಜೊತೆ ಇರುವಾಗ, Jesus did something. ಯೇಸು ಸ್ವಾಮಿಯಲ್ಲಿ ಒಂದನ್ನು ಮಾಡಿದನು. Jesus took the bread. ಯೇಸು ಸ್ವಾಮಿ ರೊಟ್ಟಿಯನ್ನು He ತೆಗೆದು broke it. ಅದನ್ನು ಮುರಿದು He gave thanks unto the Lord. ಆತನು ದೇವರಿಗೆ ವಂದನೆ ಮಾಡುತ್ತಾ And he gave it to his disciples and said, ಆತನ ಶಿಷ್ಯರಿಗೆ ಆತನು ಹಂಚಿ ಹೇಳಿದನು, this is my body. ಇದು ನನ್ನ ಶರೀರ, This is my body. ಇದು ನನ್ನ ಶರೀರ. I want to tell you something. ನಿಮಗೆ ನಾ ಹೇಳ್ತೇನೆ, Amen. This is not the voice of Jesus. ಇದು ಯೇಸು ಸ್ವಾಮಿಯ It ಸ್ವರವಾಗಿರಲಿಲ್ಲ. was not the voice of the Messiah. ಅದು ಮೆಸ್ಸಿಯನ ಸ್ವರವಾಗಿರಲಿಲ್ಲ. It was the voice of the Father. ಅದು ತಂದೆಯ It was the ಸ್ವರವಾಗಿತ್ತು. voice of the Father. ಅದು ತಂದೆಯ What was ಸ್ವರವಾಗಿತ್ತು. that voice saying? ಆ ಸ್ವರ ಏನ್ ಹೇಳ್ತು? This body. ಈ ಶರೀರ. What body? ಯಾವ ಶರೀರ? Jesus body. ಯೇಸು ಶರೀರ. Amen. And the ಯೇಸುವಿನ ಶರೀರ. ಆ ಯೇಸುವಿನ ಶರೀರ. Father said, ತಂದೆ ಹೇಳಿದ್ರು, Amen. I am Spirit God. ನಾನು ಆತ್ಮ ದೇವರು. How many of you believe that he is the Spirit God? ಎಷ್ಟು ಜನ ನಂಬುತ್ತೀರಾ ಆತನು ಆತ್ಮವಾದ ದೇವರು? John chapter 4 verse 24. ಯೋವಾನ 4:24. Jesus said, ಯೇಸು ಸ್ವಾಮಿ ಹೇಳಿದ್ರು, God is Spirit. ದೇವರು ಆತ್ಮನು. சொல்லுங்க, God is Spirit. ಹೇಳಿ, ದೇವರು ಆತ್ಮನು. தேவன் ஆவியாயிருக்கிறார். ದೇವರು ಆತ್ಮನಾಗಿದ್ದಾರೆ. Amen. அந்த ஆவியான தேவனுக்கு ಆ ಆತ್ಮನಾದ ದೇವರಿಗೆ மனுஷர்களோடு உறவாட ஒரு உடல் தேவைப்பட்டது. ಮನುಷ್ಯರೊಟ್ಟಿಗೆ ಸಂಚರಿಸುವುದಕ್ಕೆ ಒಂದು ಶರೀರ ಬೇಕಾಯಿತು. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ அந்த ಅಂತೀರಾ? உன்னதமான ஆவி, ಆ ಉನ್ನತವಾದ ಆತ್ಮನು Amen, இந்த மண்ணோடு வாழ ಈ ಮಣ್ಣಿನೊಟ್ಟಿಗೆ there ಬದುಕಲು was a need of a body. ಆತನಿಗೆ ಒಂದು ಶರೀರ ಬೇಕಾಯಿತು. Amen. அந்த பாடி தான் ಆ ಒಂದು ಶರೀರವೇ Jesus என்ற ஒரு பாடி. ಅದು ಯೇಸು ಅನ್ನುವಂತ ಒಂದು ಶರೀರ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ That's ಅಂತೀರಾ? why Jesus said, ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, I and my Father are one. ನಾನು ನನ್ನ ತಂದೆಯು ಒಂದು. சொல்லுங்க, I and my Father are one. ಹೇಳಿ, ನಾನು ಮತ್ತು ನನ್ನ ತಂದೆಯು ಒಂದು. அப்ப Jesus spirit Father spirit தான். ಆಗ ಯೇಸು ಆತ್ಮನು ಕೂಡ ಅದು ತಂದೆಯ ಆತ್ಮನೇ. Amen. அந்த Holy Spirit ஒண்ணுதான். ಆ ಪವಿತ್ರ ಆತ್ಮನು ಎಲ್ಲವೂ ಒಂದೇ. ஆனா அந்த பாடியை யூஸ் பண்ணது ಆದರೆ ಆ ಒಂದು ಶರೀರವನ್ನು ಉಪಯೋಗಿಸಿದ್ರು. to heal the sick, ವ್ಯಾಧಿಯಲ್ಲಿರುವವರನ್ನು to deliver ಸ್ವಸ್ಥಪಡಿಸಲು, the captive, ಹಿಡಿಸಲ್ಪಟ್ಟವರನ್ನು ಬಿಡುಗಡೆ ಮಾಡಲು, to bring light unto the darkness. ಕತ್ತಲೆಯಲ್ಲಿರುವವರಿಗೆ ಬೆಳಕನ್ನು ತರುವುದಕ್ಕೆ Amen. அந்த ஒரு பாடி பயன்படுத்தப்பட்டது ಆ ಒಂದು ಶರೀರವನ್ನು to ಉಪಯೋಗಿಸಿದ್ರು. proclaim liberty, ಬಿಡುಗಡೆಯನ್ನು ಆತನು ಪ್ರಕಟ to bring ಮಾಡುವುದಕ್ಕೆ, the good news. ಹೊಸ ಒಳ್ಳೆ ಸಂದೇಶವನ್ನು ತರುವುದಕ್ಕಾಗಿ, Amen. ಶುಭ ವರ್ತಮಾನ, ಶುಭ ವರ್ತಮಾನವನ್ನು ತರುವುದಕ್ಕಾಗಿ அந்த ஒரு பாடி யூஸ் ಆ பண்ணப்பட்டது. ಒಂದು ಶರೀರವನ್ನು ಉಪಯೋಗಿಸಿದ್ರು. But on the last day, ಆದ್ರೆ ಕೊನೆಯ ದಿನದಲ್ಲಿ God knows this body will perish. ದೇವರಿಗೆ ಗೊತ್ತಾಯ್ತು ಈ ಒಂದು ಶರೀರ ಅದು ನಾಶವಾಗುತ್ತೆ. இந்த பாடி அழிஞ்சு போக ಈ போகுது. ಒಂದು ಶರೀರ ನಾಶವಾಗುತ್ತೆ. இந்த தலை அடிக்கப்பட போகுது. ಈ ಒಂದು ತಲೆಗೆ ಅದು ಏಟು இந்த ಬೀಳುತ್ತೆ. கை ஆணியால நசுங்க போகுது. ಈ ಒಂದು ಕೈಗಳಿಗೆ ಮೊಳೆಗಳಿಂದ ಚಚ್ಚಲ್ಪಡುತ್ತೆ. இந்த சரீரம் எல்லாம் கிழிந்து வெளியே வர ಈ போகிறது. ಶರೀರವು ಹರಿತೋಗಲಿದೆ. ಆದರೆ இந்த பாடி போனாலும் ಈ ಒಂದು ಶರೀರ ಹೋದ್ರೇನು, நான் வாழ இன்னொரு பாடி எனக்கு தேவை. ನಾನು ಬದುಕುವುದಕ್ಕೆ ಇನ್ನೊಂದು ಶರೀರ ಬೇಕು. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? நான் வாழ, நான் ಜೀವಿಸಲು, நான் சுவிசேஷத்தை அறிவிக்க, நான் ಸುವಾರ್ತೆಯನ್ನು நான் ಸಾರುವುದಕ್ಕೆ, வியாதிகளை சுகப்படுத்த, நான் ವ್ಯಾಧಿಯನ್ನು Amen, ಸ್ವಸ್ಥಪಡಿಸುವುದಕ್ಕೆ, அற்புதங்களை செய்ய ಅದ್ಭುತಗಳನ್ನು ಮಾಡುವುದಕ್ಕೆ எனக்கு மறுபடியும் ஒரு பாடி தேவை. ನನಗೆ ಇನ್ನೊಂದು ಶರೀರ ಬೇಕು. அதற்காக தான் இயேசு சொன்னார், ಅದಕ್ಕಾಗಿ ಯೇಸು ಸ್ವಾಮಿ This ಹೇಳಿದರು, is my body broken for you. ಇದು ನನ್ನ ಶರೀರ ನಿನಗಾಗಿ ಮುರಿಯಲ್ಪಟ್ಟಿದೆ. உங்களுக்காக என் சரீரம் உடைக்கப்பட்டது. ನಿಮಗಾಗಿ ನನ್ನ ಶರೀರ அது ಮುರಿಯಲ್ಪಟ್ಟಿದೆ. ஜீசஸ் வாய்ஸ் ஆயிருந்தாலும் ಅದು ಯೇಸು ಸ್ವಾಮಿಯ அது ಸ್ವರವಾಗಿದ್ರೇನು, பிதாவுடைய ஹார்ட். ಅದು ತಂದೆಯ ಹೃದಯ, அது தகப்பனுடைய உள்ளத்தினுடைய குரல். ಅದು ತಂದೆಯ ಹೃದಯದ ಕೂಗಾಗಿತ್ತು. அவர் சொல்லுகிறார், ಆತನು ಹೇಳಿದ್ರು, இந்த ஒரு சரீரம் உனக்காக உடைக்கப்படுகிறது. ಈ ಒಂದು ಶರೀರ ನಿನಗಾಗಿ ಮುರಿಯಲ್ಪಡ್ತು. Amen. Take this. ಇದನ್ನು ತಕೊಳ್ಳಿ, Eat it. ಇದನ್ನು ತಿನ್ನಿ, இதை சாப்பிடு. ಇದನ್ನು ತಿನ್ನಿ. ஏன் சாப்பிடு? ಯಾಕೆ ತಿನ್ನು? இந்த சரீரம் உன் சரீரமாய் மாறணும். ಈ ಒಂದು ಶರೀರ ಅದು ನಿನ್ನ ಶರೀರವಾಗಿ ಬದಲಾಗಲಿ. இந்த ரத்தம் உன் ரத்தமாய் ಈ மாறணும். ಒಂದು ರಕ್ತವು ಅದು ನಿನ್ನ ರಕ್ತವಾಗಿ ಬದಲಾಗಲಿ. ஜீசஸ் உடைய பாடிக்கு எண்டு வந்தாலும் கூட உனக்குள்ள நான் என்னுடைய ஊழியத்தை கண்டினியூ பண்ண விரும்புறேன். ಯೇಸು ಸ್ವಾಮಿಯ ಶರೀರಕ್ಕೆ ಒಂದು ಮುತ್ತು
ಒತ್ತಾಯ ಬಂದ್ರೇನು ಕೂಡ ಯೇಸು ಸ್ವಾಮಿ ನಮ್ಮ ಮೂಲಕ ಆತನು ಪ್ರಾರಂಭಿಸಲಿದ್ದಾರೆ. Amen. Father wants to continue his work. ತಂದೆಯು ಆತನ ಕೆಲಸವನ್ನು ಪ್ರಾರಂಭಿಸಲು எத்தனை ಬಯಸುತ್ತಾರೆ. பேர் என்னோட சேர்ந்து ஆமென் சொல்றீங்க? ಎಷ್ಟು ಜನ ನನ್ನ ಜೊತೆ ಆಮೆನ್ ಅಂತೀರಾ? அதற்காக தான் பவுல் சொல்லுகிறார், ಅದಕ್ಕಾಗಿ ಪೌಲನು ಹೇಳುತ್ತಾರೆ, இனி வாழ்வது நான் அல்ல. ಇನಿ ಬದುಕುವುದು ನಾನಲ್ಲ. இனி வாழ்வது நான் அல்ல, ಎಲ್ಲರೂ ಹೇಳೋಣ, ಇನಿ ಬದುಕುವುದು ನಾನಲ್ಲ, எனக்குள்ள கிறிஸ்துவே வாழுகிறார். ನನ್ನಲ್ಲಿ ಕ್ರಿಸ್ತನೇ ಬದುಕಿದ್ದಾರೆ. சொல்லுங்க, எனக்குள்ள கிறிஸ்துவே வாழுகிறார். ಹೇಳಿ, ನನ್ನ ಒಳಗೆ ಕ್ರಿಸ್ತನೇ ಬದುಕಿದ್ದಾರೆ. I